ಯೇಸು ಕ್ರಿಸ್ತರ ಮೊದಲ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ವಂದನೆ ತಿಳಿಸೋನಾಗಿದ್ದೇನೆ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ಒಂದು ಈ ಒಳ್ಳೆ ಸಮಯದಲ್ಲಿ, ಈ ಒಳ್ಳೆಯ ಒಂದು ಪ್ಲೇಸ್ನಲ್ಲಿ ದೇವರು ನಮ್ಮನ್ನು ದೇವರ ವಾಕ್ಯ ಹೇಳುವಂತೆ ಈ ಜಗದಲ್ಲಿ ಬರಮಾಡಿದಕ್ಕಾಗಿ ದೇವರಿಗೆ ನಾನು ವಂದನೆ ತಿಳಿಸೋನಾಗಿದ್ದೇನೆ. ಇವತ್ತಿನ ಒಂದು ದೇವರ ವಾಕ್ಯದಲ್ಲಿ ನೋಡುವಾಗ ಜ್ಞಾನೋಕ್ತಿಯಲ್ಲಿ 21ನೇ ಅಧ್ಯಾಯ 1ನೇ ವಚನದಲ್ಲಿ, ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿವೆ, ನೀರಿನ ಕಾಲುವೆಗಳ ಹಾಗೆ ಆತನ ಮನಸ್ಸು ಬಂದ ಹಾಗೆ ಕಡೆ ಆತನು ತಿರುಗಿಸುವನಾಗಿದ್ದಾನಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ನೋಡುವಾಗ ದಾನಿಯೇಲನ ಕಾಲದಲ್ಲಿ, ಯೆರೂಸಲೇಮ್ ಪಟ್ಟಣದಲ್ಲಿ, ಯೆಹೋಯಾಕೀಮನ ಒಂದು ಕಾಲದಲ್ಲಿ ನೆಬೂಕದ್ನೆಚ್ಚರನು ಬಂದು ಆ ಒಂದು ದೇಶವನ್ನು ನಾಶ ಮಾಡಿ ಅಲ್ಲಿರುವಂತಹ ಸಾಮಾನುಗಳನ್ನು ಒಯ್ಯುವನಾಗಿದ್ದನ್ನು ನೋಡ್ತೇವೆ. ಅದರಲ್ಲಿ ಆ ರಾಜರ ವಂಶಸ್ಥರನ್ನು ಹಿಡ್ಕೊಂಡು ಅವರ ದೇಶಕ್ಕೆ ಒಯ್ದನು ಅಂತ ನೋಡ್ತೇವೆ. ಅದರಲ್ಲಿ ದಾನಿಯೇಲನು, ಶಾದ್ರಕ್, ಮೇಷಕ್, ಅಬೇದ್ನೆಗೋ ರಾಜ ವಂಶಸ್ಥರು ಇದ್ರು ಅಂತ ನೋಡ್ತೇವೆ. ಆದರೆ ಆ ನೆಬೂಕದ್ನೆಚ್ಚರನ ಒಂದು ಮನಸ್ಸಿನಲ್ಲಿ ದೇವರು ಈ ಒಂದು ದೇವರ ಮಕ್ಕಳಿಗೆ ಉಳಿಸುವಂತಹ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ಆತನು ಆ ಒಂದು ಯೆರೂಸಲೇಮ್ ಪಟ್ಟಣದಲ್ಲಿ ಆ ಎಲ್ಲ ರಾಜವಂಶರನ್ನು ಆತನು ನಾಶ ಮಾಡಬಹುದು, ಆದರೆ ದೇವರು ಆ ರಾಜನ ಆತ್ಮದಲ್ಲಿ ಕಾರ್ಯ ಮಾಡಿದನ್ನು ನೋಡ್ತೇವೆ. ಯಾಕಂದರೆ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಯೆಹೋವನ ಕೈಯಲ್ಲಿ ರಾಜನ ಸಂಕಲ್ಪ ಇದೆ ಅಂತೆ. ನೀರಿನ ಕಾಲುವೆಗಳು ಯಾವ ಥರ ಬದಲಿಸುತ್ತಾನೆ ಆ ಥರ ಆತನ ಸಂಕಲ್ಪವನ್ನು ಬದಲಿಸುವನಾಗಿದೆ ನೋಡುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರತಿ ಒಬ್ಬೊಬ್ಬರು ಈ ಲೋಕದ ಒಂದು ರಾಜಕೀಯ ವ್ಯಕ್ತಿಗಳ ಒಂದು ಅಧೀನದಲ್ಲಿ ನಾವಿದ್ದೇ. ಪ್ರಿಯರಾದ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ. ಹೌದು, ನಾವೆಲ್ಲರೂ ದೇವರ ಮಕ್ಕಳಾಗಿ ದೇವರ ಭಯದಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಜ್ಞಾನದಲ್ಲಿ ಇರುವಾಗ ನಮಗೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ರಾಜಕೀಯ ಒಂದು ಅಧೀನದಲ್ಲಿರಲಿ, ನಾವಿರುವಾಗ ದೇವರಲ್ಲಿ ಇರುವಾಗ ದೇವರು ಅವರ ಆತ್ಮದಲ್ಲಿ ಕಾರ್ಯ ಮಾಡಿ ಅವರ ಸಂಕಲ್ಪಗಳನ್ನು ತಿರುಗಿಸುವನಾಗಿದೆ ನೋಡುತ್ತೇವೆ. ಇವತ್ತಿನ ಒಂದು ಸಮಯದಲ್ಲಿ ನಿಮಗೆ ಯಾವುದೋ ಒಂದು ಕಷ್ಟಗಳಾಗಲಿ, ಯಾವುದೇ ಒಂದು ಸಮಸ್ಯೆಗಳಾಗಲಿ, ಯಾವುಗಳ ವೇದನೆಗಳಾಗಲಿ, ಯಾವ ಒಂದು ದುಃಖಗಳಾಗಲಿ ನಿಮ್ಗೆ ಇರೋದಾದರೆ ದೇವರ ಸಮ್ಮುಖದಲ್ಲಿ ನೀವು ಬರ್ರಿ. ಬಂದಾಗ ನಿಮ್ಮನ್ನು ದೇವರು ಕಾಯ್ದು ಕಾಪಾಡುತ್ತಾನೆ. ಯಾವುದೇ ರಾಜಕೀಯದಲ್ಲಿ ಬರಲಿ, ಅಲ್ಲೂ ಸಹ ದೇವರು ನಿಮಗೆ ಮೇಲಕ್ಕೆ ಎಬ್ಬಿಸಿ ನಿಮ್ಮನ್ನು ಬಲವನ್ನು ಪಡಿಸಿ ನಿಮ್ಮನ್ನು ಲೋಕವನ್ನು ಆಳುವಂತೆ ಮಾಡುವನಾಗಿದ್ದಾನೆ. ಇವತ್ತಿನ ಒಂದು ದಿವಸದಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ನೀವು ಆತನ ಸನ್ನಿಧಿ ಬರೋದಾದರೆ ನೀವು ಯಾರ ಅದರಿಂದ ಇರಬಹುದು, ಆದರೆ ನೀವು ಆತನಲ್ಲಿ ಬರುವಾಗ ಅಲ್ಲಿ ದೇವರು ಅವರ ಆತ್ಮದಲ್ಲಿ ಕಾರ್ಯ ಮಾಡಿ ಅವರ ಸಂಕಲ್ಪಗಳನ್ನೇ ಬದಲಾಯಿಸುವನಾಗಿದ್ದಾನೆ ನೋಡ್ತೇವೆ. ನೀರಿನ ಕಾಲುವೆಗಳು ಯಾವ ಥರ ದೇವರು ಚೇಂಜ್ ಮಾಡುವನಾಗಿದ್ದಾನೆ, ಅದೇ ಪ್ರಕಾರ ರಾಜಕೀಯ ವ್ಯಕ್ತಿ ಆಗಲಿ, ದೊಡ್ಡ ದೊಡ್ಡ ಅರಸುಗಳಾಗಲಿ, ದೊಡ್ಡ ದೊಡ್ಡ ಯಾವುದೇ ಒಂದು ಶ್ರೀಮಂತರಾಗಲಿ, ಅವರ ಮನಸ್ಸುಗಳನ್ನು ತಿರುಗಿಸಿ ಆತನು ನಡೆಸುವನಾಗಿದ್ದಾನೆ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಭೂಮಿ ಆಕಾಶನ ಉಂಟು ಮಾಡಿದಂಥ ದೇವರೇ ನಿಮಗೆ ಸ್ತೋತ್ರಪ್ಪ ತಂದೆ. ಹೌದಪ್ಪ ತಂದೆ, ರಾಜನ ಸಂಕಲ್ಪಗಳು ನಿನ್ನ ಕೈಯಲ್ಲಿದೆ. ನಿನ್ನ ಮನಸ್ಸು ಬಂದ ಕಡೆಗೆ ತಿರುಗಿಸುವಂಥ ದೇವರಾಗಿದೆ. ಗೊತ್ತಿನ ಒಂದು ದಿವಸದಲ್ಲಿ ಈ ಲೋಕದಲ್ಲಿ ಇರುವಂಥ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ವೇದನೆಗಳು ಯಾವುದೇ ಇರಲಿ, ಯಾವುದೇ ವ್ಯಕ್ತಿಗಳ ಅಧೀನದಿರಲಿ, ಯೇಸುವೆ ನಿನ್ನನ್ನು ಹೆಸರ ಮೇಲೆ ನಾವು ಪ್ರಾರ್ಥನೆ ಮಾಡಿದಾಗ ಅದು ಎಲ್ಲವನ್ನು ನೀನು ತಿರುಗಿಸುವಂಥ ದೇವರಾಗಿ. ಯಾಕಂದರೆ ಎಲ್ಲವೂ ನಿನ್ನ ಕೈಯಲ್ಲಿದೆ ನೋಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ.